ಅವಾಗ ಒಂದು ಸರಿ ಏನಾಯ್ತು ಅಂತ ಕೇಳಿದ್ರೆ ಮಠದೊಳಗೆ ಇರ್ತಕ್ಕಂಥ ಈಗಿನ ಕಾಲಕ್ಕೆ ಒಂದು 5 ಲಕ್ಷ ರೂಪಾಯಿ ಜೋಡಿ ಎತ್ತವ. ಒಂದು 25-30 ವರ್ಷದ ಹಿಂದ 2 ಎತ್ತ ಕಳವದು ಅಲ್ಲಿ ಮಠದೊಳಗಿರ್ತಕ್ಕಂಥ ಎತ್ತ. ಅವು ಎಲ್ಲ ಗಳೆ ಹೊಡ್ಕೊಂಬಂದು ಕಟ್ಟಿ ಅವಕ್ಕೆಲ್ಲ ದಾನಿಗಳನ್ನ ಹಾಕಿ ನೀರು ಕುಡಿಸಿ ತಾನು ಅಲ್ಲೇ ಮಲಗಿದ್ದ ಹಕ್ಕಿ ಒಳಗನ ಸ್ವಲ್ಪ ಮಲಗುವಂಗ ಜಾಗ ಅದ, ಅಲ್ಲಿ ಹೋಗಿ ನೋಡ್ರು ಅದ. ನಾವ್ ಹೇಳಿದ್ದು ಅದೇ ಇರಬೇಕು, ನೀವು ನೋಡ್ರು ಅದೇ ಇರಬೇಕು. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಬಾಳ ಚಲೋ ಎತ್ತಿದ್ದು, ಬಾಳ ಸುಂದರದ್ದು ಎತ್ತವ. ಆ ಎತ್ತ 4 ಮಂದಿ ಕಳವ್ರ ರಾತ್ರಿ 12 ಗಂಟೆ ಸುಮಾರ ಗಂಟಿ ಎಲ್ಲ ಒಳಗ್ ಸ್ವಲ್ಪ ಕಾಗದ ತುಂಬಿ ಕಿಶಿಂದ ಸಪ್ಪಳ ಆಗದಂಗ ಎತ್ತ ತಗೊಂಡು ಹೋಗ್ಬಿಟ್ಟಿದ್ರು ಅವ್ರು. ಇವು ಬೆಳಿಗ್ಗೆ ಆವಾಗ ರಾತ್ರಿ ಎದ್ದು 1-1:30 ಮೇವು ಹಾಕಾಯವು. ರೈತರು ನೋಡ್ರಿ, ನೀವು ಎದ್ದು 2-3 ಸರಿ ಮೇವು ಹಾಕ್ತಾರ, ನೀವು ಹಾಕ್ತಿರಲ್ಲ ಮತ್ತೆ ಎತ್ತುಗಳಿಗೆ. ಹಂಗ ಹೋಗಿ 1-1.5 ತಾಸಾಗಿತ್ತು ಎತ್ತಿ ಮೇವು ಹಾಕಕತ್ತಿ ಎದ್ದಿವ. ಎತ್ತ ಇದ್ದಿಲ್ಲ ಅವ ಹಕ್ಕಿ ಒಳಗೆ. ಅಜ್ಜವ್ರಿಗೆ ಬಂದು ಹೇಳ್ತಾನೆ, ಯಪ್ಪ ಮತ್ತೆ ಎತ್ತ ಇಲ್ಲಲ್ರಿ ಮಠದೊಳಗ, ಅವಕ್ಕೆಲ್ಲ ಕಾಳು ಇಟ್ಟು ಅವನ್ನೆಲ್ಲ ಮೈ ತಿಕ್ಕಿ ಅಲ್ಲೇ ಮಲ್ಕೊಂಡಿದ್ದೆ. ಹೊಳ್ಳಿ ತಿರುಗಿ ಮತ್ತೆ ನಾಳೆ ಮುಂಜಾನೆ ಗಳೆ ಹೊಡಿಯುತ್ತು, ದೌಡಟ್ ರಾತ್ರಿ ಎದ್ದು ಹೊಟ್ಟೆ ಹಾಕ್ಬೇಕಂತ ಎದ್ದೆ, ಎತ್ತುಗಳು ಇಲ್ರಿ ಅಪ್ಪ ಅಂತ ಹೇಳ್ದವ. ಅವಾಗ ಶಿವಾನಂದ ಭಾರತೀಯಜ್ ಅವ್ರು ಏನ್ ಹೇಳ್ತಾರು, ಬರ್ತಾವಲ್ಲೋ ಅವೆಲ್ಲಿ ಹೋಗಿದಾವ ಹುಚ್ಚ, ಆರಾಮ್ ಮಲ್ಕೊಳೋಗ್ ನೀ ಅವೆಲ್ಲಿ ಹೋಗಿ ಬರ್ತಾ ಹೋಗ ಅಂತ ಹೇಳ್ತಾರ ಅವ್ರು. ಬರ್ತಾ ಹೋಗಂತ ಇವ್ರು ಹೇಳ್ತಾರು. ಎತ್ತರ ಇವನ್ ಕಣ್ಮುಂದ್ ಇಲ್ಲ ಮತ್ತೆ ಯಾವ್ದನ್ ನಂಬಕ ಅವಾಗ ಭಯ ಆಯ್ತು. ನನಗೇನಾರ ಇಲ್ಲಿ ನನ್ನ ದಂಡ ಕಟ್ತಾರ ಅಂತ ಭಯ ಆಗೋದ್ ನೋಡು. ಜೀತ ಇದ್ದಾವಾಗ ಅಲ್ಲಿ ಸೇವಾ ಮಾಡಾಗಿದ್ದಾವ ಭಯ ಆಗುದಲ್ಲ. ಮತ್ತೆ ಈಗ ಅಡಿಗೆ ಮನ್ಯಾಗಿದ್ದಾವ ಅವನಲ್ಲಿ ಕಾರು ಕಲ್ಲು ಅಥವಾ ಗುಂಡಕಲ್ಲು ಏನಾರ ಹೋತ ನಮ್ಗೆ ಅದ್ರ ಭಯ ಇರೋದಿಲ್ಲ ಅವಾಗ, ಯಾಕೆ ಹೋತಿದ ಅಂತ ಹೇಳಿ. ಹಂಗ ಬೈದಿಂದ ಅವ ಬಾಳ ನಡ್ಕೋತ ಹೇಳಿದ್ಕೊಳ್ಳ ಅಜ್ಜವ್ರೆ ಬರ್ತಾ ಹೋಗ ಅವೇಲಿ ಹೋಗಾವು, ಬರ್ತಾ ಹೋಗಿ ಮಕ್ಕಳೋಗ್ನಿ ಅಂದ್ರ. ಮುಂದೆ ನಿಮ್ಗೆ ಹೇಳ್ತೇನೆ, ಬೆಳಗಿನ 4-4:30 ಆಗಿತ್ತು. ಅದ ಕರ್ನೂಲ್ ಅಂತದ ಅಲ್ಲಿ ಈ ಕರ್ನಾಟಕ ಬಾರ್ಡರ್ ದಾಟಿ ಆಂಧ್ರದೊಳಗೆ ಇದ್ದವು ಎತ್ತುಗಳ. ಬೆಳಿಗ್ಗೆ 4 ಗಂಟೆಗೆ ಸಿದ್ದಾರೂಢ ಜನಾಂಗನ ಪೌಜಾರ್ ಆಗಿ ಒಂದು ಹಳೆ ಕಮಾಂಡರ್ ಜೀಪ್ ಅಂತಿರ್ಲಿ ನೀವು, ಕಮಾಂಡರ್ ಜೀಪ್ ತಗೊಂಡು ಇಬ್ರು ಪೊಲೀಸರು ಕರ್ಕೊಂಡು ಕಿಶಿಂದ ಎತ್ತ ಎಲ್ಲಿಂದ ತಂದೇವು ತರಬಿಲ್ಲೆ ಚಲೋ ಬಾಳ ಅದಾವಳು, ನಮಗೂ ಒಂದು ಜೋಡಿ ಎಂತ ಬೇಕಾದವ ಎಷ್ಟು ಇವಕ್ಕ ಅಂತ ಕೇಳಿದ್ರ ಅವ್ರು. ಕೇಳಿದ ಕೂಡಲೇ ಅವ ರೊಕ್ಕ ಕೊಡ್ತಂದ್ರ ತಂದಿದ್ದಂದ್ರ ರೇಟ್ ಹೇಳಾಕ್ ಬರ್ತದ, ರೊಕ್ಕನ ಕೊಟ್ಟಿಲ್ಲ ಅಂದಾಗ ರೇಟ್ ಹೆಂಗ್ ಹೇಳಾಕ್ ಬರ್ತದ. ಈಗ ನನಗೊಂದು 10 ತೊಲಿ ಬಂಗಾರ ಸಿಕ್ತಂದ್ರ ಬಂಗಾರ ರೇಟ್ ನಂಗೆ ಗೊತ್ತಿಲ್ಲ ಅಂದಾಗ ಅದನ್ನ ಹೆಂಗ್ ಹೇಳಾಕ್ ಬರ್ತದ. ಅವನಿಗೆ ಇಲ್ಲ ಇವು 2-3 ಲಕ್ಷ ರೂಪಾಯಿ ಕಿಮ್ಮತ್ ಆಗ್ತಾವ ಅಂತ ಅಂದಾಜ್ ಹೇಳಿದವ. ಹುಚ್ಚ 2-3 ಲಕ್ಷ ಹಾಕವು, 4-5 ಲಕ್ಷ ಹಾಕವ. ಆದ್ರೆ ನಮ್ ಗುರುಗಳ ಮಠಕ್ಕೆ ಇಂತ ಒಂದ್ ಜೋಡಿ ಎತ್ತುಕೊಳ್ಬೇಕಾದವು, ಎತ್ತಿನ ಮೇಲೆ ಬಾಳ ಪ್ರೀತಿ ಅದಾರ ಅವ್ರ. ನಿನಗೆ 3-6 ಕೊಡಿಸ್ತಾನು, ಇವ್ನು ಇಲ್ಲಿಂದ ಹೊಳಿ ತಗೊಂಡ್ ಹೋಗ್ಬೇಕಂದ್ರ ಮುಂದ್ ಪೌಜಾರ್ ಅದಾರ ಹೇಳ್ತಂದ್ರ ಮುಂದೆ ಹಾದಿನ ಬಿಡವಲ್ಲ. ಯಾರು ಬೇಡ ಅಂತಾರಿಪ್ಪ. ಮತ್ತೆ ಇಷ್ಟೆಲ್ಲ ನೀವು ಹೇಳ್ತೀರ ಅಂದಾಗ ಬರ್ತೀವಿ ಅಂತ ಹೇಳಿ ಅದ ಗಾಡಿ ಹೊಳ್ಳಿ ಆ ಗಾಡಿ ಒಳಗ ಒಬ್ಬನ ಪೊಲೀಸನ ಕುಣಿಸಿ ಹೊಳ್ಳಿ ತಿರುಗಿ ಬೆಳಕಾಗತಿತ್ತು. ದೇವಿ ಗುಡಿಗೆ ಬಂದ್ರು ಅವು, ಎಲ್ಲಿ ಹಾಲಕುಂದಿ ಮಠಕ್ಕೆ ಬಂದ ಕೂಡಲೇ ನಿಮ್ಗೆ ಹೇಳಿದ್ರೆ ಹಿಂದಿಂದ ಪೌಜಾರ್ ಗಾಡಿ ಇತ್ತು. ಒಳಗೆ ಹೋದ ಕೂಡಲೇ ಅಂದ್ರೆ ಆಳ್ಮಗ ಇದ್ದಲ್ಲ ಅವ, ಎತ್ತುಗಳು ಬಂದೂರಿ ಅಪ್ಪಾರಿ ಅಂದವ. ಎತ್ತುಗಳು ಬಂದು ಅಪ್ಪಾರಿ ಅಂದ ಕೂಡಲೇ ಅಂದ್ರೆ ಚಲೋ ಆತಲ್ಲ, ಭಾಳ ಚಲೋ ಆತು. ಅವ್ರಿಗೆ ಊಟ ಅದು ಮಾಡಿಸೋ ಹಂಗಾರ ಅಂದ್ರೆ ಇವ್ರು ಚಾರ ಕೊಡ್ ನಾಷ್ಟಾರ ಕೂಡ ಏನಾರು ಮಾಡಿಸವ್ರಿಗೆ ಅಂದ್ರೆ ಅಂದ ಕೂಡಲೇ ನಿಮ್ಗೆ ಹೇಳ್ತೇನೆ, ಅವ್ರಿಗೆ ಬಹಳ ಖುಷಿ ಆದದ. ಇಲ್ಲಿಂದನೂ ತಗೊಂಡ್ ಹೋಗಿವಿ, ನಮ್ಮನ್ನ ಹೆಂಗ್ ಹಿಡ್ಕೊಂಬಂದು ಇಲ್ಲಿ ಹಾಕಿರಿ ಇವ್ರು ಅನ್ನುವಂಥದ್ದು ಒಂದ. ಆ ಬಳಿಕ ನಾವ್ ಹೆಂಗ್ ಸಿಕ್ಕಿವಿ ಪೌಜಾರ ಹಿಡ್ದ, ಮತ್ ಗುರುಗಳಿಗೆ ಎತ್ತ ಬೇಕಾಗಿದಾವ ಅಂತ ಹೇಳ್ತಾರ. ಏನ್ ಮಾಡೋದಪ್ಪ ಏನಂತ ತಿಳ್ಕೊಂಡು ಭಯ ಆತ ಅವ್ರಿಗೆ. ಭಯ ಆದ ಕೂಡಲೇ ಹೇಳ್ತಾನೆ, ಅಪ್ಪಾರ ಪಾದಕ್ ತಂದು ಹಾಕಿರು ಇಂಚಲ್ ಅಜಾರ ಪಾದಕ್ಕ. ಅವ್ ಸಿದ್ದಾವಡಾಜ್ ಪೌಜಾರ್ ಆಗಿದ್ದಲ್ಲ, ಗಾಡಿನೂ ಇಲ್ಲ, ಪೌಜಾರು ಇಲ್ಲ, ಪೊಲೀಸು ಇಲ್ಲ ಅಲ್ಲಿ. ಅಂದ್ರೆ ಗುರುನಾಥ ಶರಣರ ಮಹಿಮೆ ತಿಳಿಯುವುದೇ ಶಿವ ಪರಿಪರಿ ಪಾಪದ ನರ ಕುರಿಗಳಿಗೆ. ಮಹಾತ್ಮರ ಗುಟ್ಟ, ಮಹಾತ್ಮರ ಸ್ವಭಾವ, ಮಹಾತ್ಮರ ಇರುಣಿಕೆ ಈ ಮಾನವರಿಗೆ ಗೊತ್ತಾಗೋದು ಬಹಳ ಕಠಿಣ ಅದ, ಕಷ್ಟ ಅದ. ತಿಳ್ದಂಗ ಆಕತಿ, ಉಳ್ದಂಗ ಆಕತಿ, ಮತ್ತೆ ತನ್ನ ಬಿಟ್ಟು ಹೋಗಿ ಬಿಟ್ಟಿರೋದ ಐತಿಲ್ರಿ. ಕಿವಿ ಅಂಟ್ ಕೇಳಿದ್ ಅಂತಿರ್ತಾರ, ಅಂತಾರ. ಆದ್ರೆ ಹೇಳಾಕ್ ಬರ್ತದೆ, ಏನ್ ಕೇಳಿದ್ ಹೇಳಾಕ್ ಬರೋದಿಲ್ಲ, ಹೌದಿಲ್ರಿ. ಹಂಗ ತಿಳ್ದಂಗ ಆಕತಿ, ಮತ್ತೆ ಹೋಗ್ಬಿಡದ. ಅದಕ್ಕಾಗಿ ಅಲ್ಲಿ ಎತ್ತುಗಳು ತಗೊಂಬಂದ ಮಹಾತ್ಮರಂತ ಮುಡಿಸಿದ ಕೂಡಲೇ, ಮಠಕ್ಕೆ ಮುಡಿಸಿದ ಕೂಡಲೇ ಅವ್ರ ಪೌಜಾರ್ ಇಲ್ಲ, ಗಾಡಿ ಇಲ್ಲ, ಪೊಲೀಸ್ ಇಲ್ಲ, ಏನೂ ಇಲ್ಲ. ಆದ್ರೆ ತುಡುಗ್ ಮಾಡ್ಕೊಂಡು ಹೋದವ್ರ ಅದಾರ, ಅವ್ರ ಗಾಡಿ ಅದ, ಅಲ್ಲಿ ಅಜ್ಜಾರ್ ಕುಂತಾರ. ನಮಸ್ಕಾರ ಮಾಡಿದ ಕೂಡಲೇ ನಡ್ಗಾಕದ್ರಿಯಪ್ಪ, ನಾವ್ ಇಂಥ ತಪ್ಪು ಇನ್ನು ಎಂದೂ ಮಾಡಂಗಿಲ್ಲಪ್ಪ, ನಮ್ಮನ್ನ ಶಿಷ್ಯರನ್ನಾಗಿ ಮಾಡ್ಕೋ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿರು. ಮುಂದ ಅಜ್ಜ ಅವ್ರು ತಮ್ಮ ಜೋಳಿಗೆ ಒಳಗೆ ಸ್ವಲ್ಪ ರೊಕ್ಕ ಕೊಡ್ತಾರ ಅವ್ರಿಗೆ. ತಗೋರು, ಇಷ್ಟಕ್ಕ ಮಾಡೋದಲ್ಲ ನೀವು, ಇವನಾರು ಹೋದ್ರೆ ಮಾರೋದನ ಅವನ ರೊಕ್ಕಕ್ಕನ ಇವ್ನ ತಗೊಂಡ್ ಹೋಗಿದ್ರಿ ಅಂದಾಗ ರೊಕ್ಕ ಮಾಡ್ಕೋಬೇಕಂತೇಳಿ ಎಷ್ಟು ಬೇಕಷ್ಟು ತಗೋರು ಅಂದಾಗ ಅವ್ರ ಜೋಳಿಯ ಕೈ ಹಾಕೋದು ಭಯ ಆತ. ಅವ್ರು ನಡ್ಗಾಕತ್ತು ಕೈ, ಅವಪ್ಪ ಇಂಥದ್ ಇನ್ನೂ ಜೀವನದಾಗ ಎಂದೂ ಮಾಡಂಗಿಲ್ಲ ಅಂತ ಹೇಳಿದ್ರು ಅವ್ರು.
ಯಾಕ ಆದ ಘಟನೆ ನೋಡಿದ್ರಲ್ಲ ಅಲ್ಲಿ ಸಿದ್ದಾರೂಢ ಪೌಜಾರ ಆಗಿ ಬಂದಾನ, ಜೀಪ್ ಕಮಾಂಡರ್ ಜೀಪ್ ತಗೊಂಡು 4 ಮಂದಿ ಬಂದಾರ, ಎಲ್ಲಾ ಹಿಡ್ದಾರ. ಮತ್ ನಮ್ ಗುರುಗಳಿಗೆ ಇಂಥದ್ದು ಪ್ರೀತಿದಪ್ಪ, ಎತ್ತಿನ ಮೇಲೆ ಪ್ರೀತಿದ ಮಠಕ್ ಬೇಕಾದ ಒಂದು ಕರ್ಕೊಂಡ್ ಬಂದಾರ. ಕರೆ ಅದ ಅವ್ರಿಗೆ ತುಡುಗು ಮಾಡೋ ಬುದ್ಧಿ ಅವತ್ತಿನಿಂದ ಏನಾತು ಹೋಗಿ ಬಿಡುತ್ತೆ. ಯಾಕ ಅರಿವಾತ್ ನೋಡ, ಅಲ್ಲಿ ಅಜ್ಞಾನ ಅವಸ್ಥೆ ಒಳಗೆ ಮಾಡಿದ ಜ್ಞಾನ ಆದ ಕೂಡಲೇ ಮತ್ತೆ ಅಲ್ಲಿ ಏನದ ಇದೆಲ್ಲಾ ಸುಳ್ಳಪ್ಪ ಅಂತ ತಿಳ್ಕೊಬೇಕಾಗ್ತದ. ಬಾಳ ದೊಡ್ಡ ಶ್ರೀಮಂತಗ ರೊಕ್ಕ ಕೂಡ ಹೋದ್ರ ತಗೋದಾನ, ಬ್ಯಾಡಪ್ಪ ಅಂತಾನ. ಹಂಗ ಆತ್ಮ ಹಿಂಗ ಇರ್ತಾನ ಅಂತ ಹೇಳುದು ಬಹಳ ಕಠಿಣದ. ಅದಕ್ಕೆ ಇನ್ನೊಂದು ಘಟನೆ ಏನಾಗ್ತದ ಅಂತ ಕೇಳಿದ್ರೆ, ಅಲ್ಲಿ ಬಳ್ಳಾರಿಯಿಂದ ಇಂಚಲ್ ಅಪವರ ಮಠಕ್ಕೆ, ಅಲ್ಲೇ ಬಳ್ಳಾರಿಯಿಂದ ಅದು ಜೋಳದ ರಾಶಿ ಅಂತ ಒಂದು ಪಕ್ಕದ ಹಳ್ಳಿ ಅದು, ಅಲ್ಲಿಂದ ಒಂದು ಹುಣಿಗೊಮ್ಮೆ ಕಾರ್ಯಕ್ರಮಕ್ಕೆ ಒಂದು 10-20 ಮಂದಿ ಅಲ್ಲಿಂದ ಬರ್ತಿದ್ರು. ಬರುವಾಗ ಏನಾಗಿತ್ತು ಅಂತ ಕೇಳಿದ್ರ, ಈ ಪ್ಯಾಸೆಂಜರ್ ಗಾಡಿ ಅಂತಿರ್ಲಿ ಮೊದಲಿದ್ದು ನೋಡು, ಪ್ಯಾಸೆಂಜರ್ ಸೈಡ್ ಒಂದು ಬಾಗಲಿತ್ತ, ಹಿಂದೊಂದು ದಡಲ್ನ ಬಡಿಯೋತ್ ನೋಡು. 18-20 ಮಂದಿ ಹಾಕ್ತಾರೆ ನೋಡು, ಪ್ಯಾಸೆಂಜರ್ ಅಂತ ಹೇಳಿ. ಅಂತ ಗಾಡಿ ಒಳಗ್ ಬರಾತಿದ್ರು. ಒಂದು 10-15 ವರ್ಷದ ಹುಡುಗನ ಆಕ್ಸಿಡೆಂಟ್ ಆಗಿ ಹುಡುಗ ಫೇಲ್ ಆಗಿಬಿಡಿತು. ಡ್ರೈವರ್ ಓಡಿ ಹೋದ. ಅಲ್ಲಿ ಇದ್ದಂತ ಮಂದಿ ಗಾಡಿಯನ್ನವರು ಏನ್ ಮಾಡ್ಬೇಕು, ಅವ್ರು ಮುಂದೆ ಹಿಂಗಪ್ಪ ಅಪ್ಪಾರ ಮಠಕ್ಕೆ ಹೊಂಟಿದ್ವಿ ನಾವು, ಹಿಂಗಾತು ಡ್ರೈವರ ಮತ್ ಹಿಂಗ್ ಮಾಡ್ಯಾನ, ಏನ್ ಮಾಡೋದು, ಹುಡುಗ ಫೇಲ್ ಆಗಿದೆ ಅಂದ ಕೂಡಲೇ ಯಾವ ಅಪ್ಪಾರು ಅಂತ ಕೇಳಿದ್ರೆ, ಅವ್ರು ಹಿಂಗ ಇಂಚಲ್ ಅಜಾರ ಮಠಕ್ಕೆ ಹೊಂಟಿದ್ದು ದೇವಿ ಗುಡಿಗೆ ಅಂದ ಕೂಡಲೇ ಇಷ್ಟ ಸಂಕಲ್ಪ ಮಾಡಿಕೊಡದ ಇಂಚಲ್ ಅಜಾರ ಅನ್ನೋದಕ್ಕೆ ಹುಡುಗ ಆಚಾರ ಆಗಿಬಿಡಿತದ. ಕಾರಣ ಏನ, ಗುರುವಿನಲ್ಲಿ ಅಂತ ತಪಸ್ಸಿನ ಶಕ್ತಿ ಇರ್ತದ. ಗುರುವಿನ ಮಹಿಮೆ ಬಹಳ ದೊಡ್ಡದದ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರಂತ. ಗುರು ಏನೆಲ್ಲಾ ಮಾಡಲಿಕ್ಕೆ ಅಧಿಕಾರದ, ಆದ್ರ ಹೇಳಿದ್ರ ಲಿಂಗಾಚಾರ ದೇವತೆಗಳು ಅದಾರ ಅಂದ್ರೂ ಸಹಿತ ನಮ್ಗ್ಯಾಕೆ ಈ ಜನ್ಮ ಬರಲ್ಪ, ನಾವು ಇಲ್ಲಿ ಸಿದ್ದಾರೂಢ ಅಪ್ಪನ ಕೈಲಿ ಪ್ರಸಾದ್ ತಗೋತಿದ್ವಿ ಅಂತ ಹೇಳಿದ್ರಲ್ಲ ಆಗಲೇ. ಹಾಗೆ ಮಹಾತ್ಮ ಹೆಂಗಿದ್ರು ಚಂದ ಅಂತ ಹೇಳ್ತಾರ. ಮಹಾತ್ಮ ವಜ್ರ ವೈಡ್ಯರುಗಳು ಹಾಕೊಂಡು ಇದ್ರೂ ಚಂದ, ಮಹಾತ್ಮ ಬಟ್ಟೆ ಒಳಗೆ ಇದ್ರೂ ಚಂದ, ದಿಗಂಬರ ಇದ್ರೂ ಚಂದ. ಯಾಕೆ ಅವಸ್ಥೆಗಳು ಹಂಗಿರ್ತಾವ, ಉಣ್ಮಸ್ತತಿ ಇರ್ತತಿ, ಪಿಸಾಚಿರೊತ್ತಿ ಇರ್ತತಿ, ಒಂದೇ ರೊತ್ತಿ ಇರಂಗಿಲ್ಲ ಗುರುನಾಥಗ. ಅವ್ ಹೆಂಗಿರ್ತಾನೆ ಹೇಳಕ್ ಬರಂಗಿಲ್ಲ. ಅದಕ್ಕಾಗಿ ನೀವ್ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ, ಏನ್ ಬಿಡ ಅದ್ವೈತ ನನ್ನ ಸ್ವಾಮಿಗಳು ಹಿಂಗ್ ತಿಳ್ಕೊಳಕ್ ಹೋಗ್ಬಾರ, ಹಂಗ್ ತಿಳ್ಕೊಂಡ್ರಿ ಹುಚ್ಚರ ಹಾಕಿರಿ ನೀವು. ಈತಲ್ಲಿ ಏನ್ ಬಿಡ ಅಂದ್ರೆ ಹುಚ್ಚರ ನೀವು, ಶೇನ್ಯಾರ ಆಗೋದಿಲ್ಲ. ಯಾಕಂದ್ರೆ ಒಬ್ಬ ಮಹಾತ್ಮ ಬಾಜಾರದೊಳಗೆ ಏನೆಲ್ಲ ಸಿಗ್ತದೆ, ರೊಕ್ಕ ಕೊಟ್ರೆ ಏನೆಲ್ಲ ಸಿಗ್ತದೆ, ಸಾಧು ಸಿಗಂಗಿಲ್ಲ. ಒಮ್ಮೆ ಈ ಕೈಯಾಗ ಸಿಕ್ಕ ಸನ್ಯಾಸಿಗಳು ನೀವು ಕಳ್ಕೊಂಡ್ರಿ ಹುಚ್ಚರಾಗಿ ಬಿಡ್ತೀರಿ. ಯಾಕಂದ್ರೆ ಎಲ್ಲಾ ಸಿಗ್ತದ. ಈಗ ನೋಡ, ನಿಮ್ ಮಕ್ಳು ಅದಾವಪ್ಪ, ಈಗ ಒಬ್ರು ಯಾರ ಸಾಧನ ಮಾಡೋಣಪ್ಪ ಅಂದ್ರೆ ನೀವು ಒಪ್ತಾರಿ? ಬ್ಯಾಡ ಹೋಯಪ್ಪ, ಅವನ ಮ್ಯಾಲ ನಮ್ಮ ಅಜ್ಜನ ಹರಿಕೆ, ನಮ್ಮ ಹೆಂಡತಿ ಹರಿಕೆ ಇದೆ, ಅತ್ತಿ ಹರಿಕೆ ಹೇಳ್ತಿರಲ್ಲ, ಅವ್ನ ಮದುವೆ ಮಾಡಿ ಮೊಮ್ಮಕ್ಳು ನೋಡ್ಬೇಕು, ಎತ್ಕೋಬೇಕಂತಿರ್ತೀರಿ. ಹೌದಿಲ್ಲ? ಆದ್ರೆ ಸಾಧನ ಒಬ್ಬನ್ ಮಾಡೋನ್ ತಗೋರಪ್ಪ ಅಂದ್ರೆ ನಾವ್ ಇಷ್ಟು ಕೊಡ್ತೀವಿ ಅಂದ್ರೆ ಕೊಡ್ತೀರೇನು ಹುಡುಗರ್ನ? ಯಾರೋ ಕೊಡಂಗಿಲ್ಲ. ಮತ್ತ ಅದಕ್ಕಾಗಿ ತಪಸ್ಸು ಮಾಡಿ ಗುರುವಿನಲ್ಲಿ ಸೇವಾ ಆಪ್ತಾಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವಾದಿಗಳನ್ನ ಮಾಡಿ ಕೊನೆಗೆ ನಿಮ್ಮ ಊರಿಗೆ ಬಂದು ನಿಮ್ಮ ಊರು ಮಠದಾಗದಾರಂದ್ರ ನೀವೆಲ್ಲರೂ ಅವ್ರ ಮನುಷ್ಯಗೆ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಅಗದಿ ಖುಷಿ ತರಬೇಕು. ನನ್ನ ಬಾಳ ಚೆನ್ನಾಗಿ ನೋಡ್ಕೊಂಡಾರಪ್ಪ. ಎಲ್ಲಿ ಹೋದ್ರು ನಿಮ್ಮ ಊರು ಹೇಳ್ಬೇಕು, ಅವ್ರು ನೇಗನಾಳ ಭಕ್ತರಂದ್ರ ಬಾಳ ತಾಯಿ ಹೃದಯದವ್ರ ಅದಾರಪ್ಪ ಅಂತ ಹೇಳ್ಬೇಕು ಅವ್ರು. ಹಂಗ ನೀವ್ ಇರ್ಬೇಕ. ಏನಪ್ಪಾ ನೇಗನಾಳ ಸುಮ್ನ ಹೋಗುದು ಬರೋದು ಮಾಡ್ಕೋತಂತ ಹಿಂಗ ಅವ್ರ ಬಾಯಿಲೆ ಬಂದಿರಬಾರ್ದ. ಹಂಗೂ ನೀವು ರಕ್ಷಣೆ ಮಾಡ್ಕೋತಿರ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕ. ನಾ ಹೇಳಿನ ಅವ್ರಿಗೆ, ಆಗಾಗ ನಾ ನಿಂಬಾಡ್ ಬಂದಿರ್ತಾರು, ನಮ್ ಕಾರ್ಯಕ್ರಮಕ್ಕೂ ಬರ್ತಾರ ಅವ್ರು. ಈಗ ಒಂದು 15-20 ದಿನ ಆತ, ಒಂದು 18ನೇ ತಾರೀಕೇನು ಬರ್ಲಾದ ಬಂದಿರಲ್ಲ ಭಜನಾ ತಗೊಂಡ. ಒಂದು 8 ತಾರೀಕೇನು 9 ಒಂದ್ 3 ದಿನ ಕಾರ್ಯಕ್ರಮ ಮಾಡಿದ್ವಿ ನಾವು. ಕುಂದಗೋಳ ತಾಲೂಕದಾಗ ಒಂದ್ ದೇವಿ ಗುಡಿ ಕಟ್ಟಿವಿ, ಅಲ್ಲಿ ಬಗಳಾಂಬ ದೇವಿದ. ಇನ್ಸಲ್ ಅಪಾರ ಅದು ಬಂದಿರ ತೀರ್ಥ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ, ತೀರ್ಥದೊಳಗಿರ್ತಕ್ಕಂಥ ಐನಾರ್ ಮನುಷ್ಯ ಒಬ್ಬ ಜಂಗಮರವ ಹುಣಸಿ ಕಟ್ಟಿ ಅಂತೇಳಿ ಕಲಗಟ್ಟಿ ತಾಲೂಕದಾಗ ಒಂದದ ಸಿದ್ದಾರೂಢ ಮಠ ಕಟ್ಟಿದ. ನಾವು ಕಟ್ಟಿ ಅಲ್ಲಿರುವಂತ ಸ್ವಾಮಿಗಳು ಅವ್ರ ಪಾಪ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಒಂದು ಮೂರ್ತಿ ಸ್ಥಾಪನ ಮಾಡಿದಾರೆ. ಈಗ ಒಂದು 30 ವರ್ಷದ ಹಿಂದದ. ಕೊನೆಗೆ ಆ ಸನ್ಯಾಸಿಗಳನ್ನ ಕಾಡಾಕತ್ರು, ಮಠ ಬಿಟ್ಟು ಹೋಗಿಬಿಟ್ಟ. ಮುಂದೆ ಅವ್ರ ತಾಯಿ ತಿರ್ಕೊಂಡು ತಮ್ಮನ ಹಿಂದೆ ಆಕ್ಸಿಡೆಂಟ್ ಆಗಿ ತಿರ್ಕೊಂಡು ಬಾಳ ಅನಾಹುತ ಆಗಿಬಿಡ್ತದ. ಕೊನೆಗೆ ಇವು ನನ್ನೂ ಬಿಡುದಲ್ ತಡಿಯದ ಪ್ರಾರಬ್ಧ ಕರ್ಮ, ಆರೇನು ಮಾಡುವರು ಆರಿಂದಲೇನಿಹುದು ಪೂರ್ವ ಜನ್ಮ ಕರ್ಮ ಇದೆನ್ನ ಬಿಡುದು ಅಂದಂಗ ನನ್ನೂ ಬಿಡುದು ಅಂತ ತಿಳ್ಕೊಂಡ ಇವ್ ಸಾವಿಗಂಜಿ ತೀರ್ಥಕ್ ಬಂದೇವು. ಹುಂಚಿ ಕಟ್ಟಿ ಬಿಟ್ಟ ತೀರ್ಥಕ್ ಬಂದ್ ಕೂತ ಅಲ್ಲೇ ಹಿಂದೆ ಆಸ್ತಿ 1 ಎಕರೆ ತಗೊಂಡ್ ಕಿಶಿಂದ ಅಲ್ಲೇ ಮಣ್ಣಿ ಕಟ್ಕೊಂಡು ಅಲ್ಲೇ ಆರಾಮವಾಗಿ 2 ಮಕ್ಕಳು ಹಡ್ಕೊಂಡು ಅದಾನೀಗ. ಮುಂದ ಸಿದ್ದಾರೂಢ ಮಠ ಎಲ್ಲ ಬೆತ್ರ. ಸಿದ್ದಾರೂಢ ಮಠ ಎಲ್ಲ ಬಿತ್ತು. ನಾ ಏನ್ ಮಾಡಿ, ನಮ್ಮ ಭಕ್ತರದಾರ ಅಲ್ಲಿ ಭೀಮನಗೌಡ್ರು ಅಂತೇಳಿ, ಅವ್ರ ಮನೆಗೆ ಆಗಾಗ ಹೋಗ್ತಿದ್ದೆ ನಾನು. ಗೊಲಗೌಡ್ರ ಪೈಕಿ ಅವರು ಕೃಷ್ಣ ವಂಶರವರು.
ಅವ ಏನಂದ, ಸಿದ್ದಾವಡ್ ಮಠ ಕಟ್ಟಾರಪ್ಪ ಎಲ್ಲಾ ಹಾಳಾಗಿ ಹೋಗಿದ್ದ ಅಂದ. ಸಿದ್ದಾವಡ್ ಮಠ ಯಾಕೆ ಹಾಳಾಗಿ ಹೋಗಿದ್ದು ಹುಚ್ಚಾಯಿ ನಾನು ಹಂಗ ಅನ್ಬಾಡಿ. ಇನ್ನೊಮ್ಮೆ ಈಗ ಮೆಹಂದಿ ತಿಳುವಳಿಕಿಲ್ಲದ ಅಂದಿ ಇನ್ನು ಹಾಳಾಗಿ ಹೋಗಿತ್ತು ಅನ್ಬಾಡಪ್ಪ. ಅದು ಜನ ಗಟ್ಟಿ ಸೊಟ್ಟೈತಿ ನೋಡಾಕ ಹಂಗ ಸಿದ್ದಾವಡ ಮಾಡ್ಯಾನ ಹುಚ್ಚಾಯಿನ. ಅವಾಗ ಸಮಾಧಾನ ಹೇಳಿ ನನ್ನ ಕಡೆ ಅವಾಗ 300 ರೂಪಾಯಿ ಅಂದ್ರೆ 300 ರೂಪಾಯಿ ಇದ್ದೂರು. ಎಷ್ಟ ಬರೇ 300. ಅವಾಗ 80 ರೂಪಾಯಿಗೆ ಒಂದು ತಗಡಿದ್ದೂರು ಅವು 2001ನೇ ಇಸ್ವಿ ಒಳಗೆ. ಹಂಗಾರೆ ಒಂದು ಇವು ಎಷ್ಟು ಬರ್ತಾವ ಅಷ್ಟು ತಗಡು ಹಾಕಪ್ಪ, ಮತ್ತ ನನ್ನ ಹೆಸರು ಎಲ್ಲಿ ತೆಗಿಬಾಡ್ ನೀನ ಅಂತ ಹೇಳಿದೆ ನಾನು. ಅವಂದ್ 3 ತಗಡು ಹಾಕಿದವ, ಒಂದ್ 4-5 ಮಂದಿ ಕರ್ಕೊಂಡ ತಾವೊಂದ್ 2 ತಗಡು ತಂದ, ಒಟ್ಟ 5 ತಗಡು ಹಾಕಿದೆ. ಅದು ಒಂದು 10 ಗುಂಟೆ ಜಾಗ. ಅದೊಂದು ಸಿದ್ದಾವಡದ ಒಂದು ಬಿದ್ದ ಆಶ್ರಮ. ಇದನ್ನ ತಂದ ಅವ ಏನ್ ಮಾಡಿಬಿಟ್ಟ, ಐನಾರ ನನ್ನ ಕೊಳ್ಳಿಗೆ ಅದನ್ನ ತಳಕ್ ಹಾಕಿದ. ಈ ಹಂತಿ ಕಡಿದ ಎತ್ತನ ತಳಕ್ ಹಾಕಿರ್ತಾರಲ್ಲ ಹಂಗ ಹಾಕಿದ. ನಾನು ಅಲ್ಲಪ್ಪ ಇದ್ದ ಮಟನ ಕಸ ಹೊಡ್ಯಾವ್ರಲ್ಲ, ಮತ್ತೆ ಯಾಕೋ ಪುಣ್ಯಾತ್ಮ ಇದು ಇನ್ನ ನನ್ನ ಕಡೆಯಿಂದ ಏನಾರ ಒಂದ್ 2 ಚಲ ಅಕ್ಕಿ ಆಯ್ತು, ಏನ್ ನನಗೆ ಶಿವ ಪರಮಾತ್ಮ ಕೂಡ ಅಷ್ಟು ಮಾಡಬಹುದು, ಇದನ್ಯಾಕೆ ತಂದು ನನ್ನ ಕೊಳ್ಳಿಗೆ ಕಟ್ಟಾಕೈತಿ ಉಪಾನ್ಯಾಯ. ಅವ ಅಂದ, ಇಲ್ಲಪ್ಪ ನಮ್ಗೆ ಹಿಂಗ ಹಿಂದ್ ಒಬ್ರು ಸಾಧುರು ಇದ್ರು, ಬೇಗೂರವ್ರವ್ರ ಸಾಧುರು ಶಿವಾನಂದ ಸ್ವಾಮಿಗಳು ಅಂತೇಳಿ. ಈಗ ಅಲ್ಲಿ ಇದಕ್ಕಿರ್ತಾ ನೋಡ್ರಿ ಅವ ಏನು ನವಲ್ಗುಂದ ಹತ್ರ ಒಂದು ಮಠದಾಗ ಅದಾನ್ರಿ ಅವ. ಒಂದ್ 2-3-4 ಮಠ ಮಾಡ್ಯಾನ್ರಿ ಅವ ಶಿವಾನಂದ ಸ್ವಾಮಿಗಳು ಅಂತ ಹೇಳಿ. ಅದಕ್ಕೆ ಅವಿಗೆಲ್ಲ ಅಲ್ಲಿ ದೊಡ್ಡ ಶ್ರೀಮಂತವಾಗ್ಯಾನು, ದೊಡ್ಡ ಮಠಾನು ಕಟ್ಯಾನ್ರಿ ಅವ. ಅಂತ ಒಂದ್ 2-3 ಹಂಗ್ ಮಾಡಿ ಹೋಗ್ಯಾನು. ಅಂದ್ರೆ ಭಕ್ತರು ಚಲೋ ಇರ್ಬೇಕ, ಸನ್ಯಾಸಿಗಳನ್ನ ಜ್ವಾಪಾನ ಜೊತೆ ಮಾಡ್ಬೇಕು. ಅವ್ರ ಅಣುವ ತನುವ ಅವ್ರ ದವಾಖಾನಿ ನೋವು ಬ್ಯಾನಿ ಎಲ್ಲ ನೋಡ್ಬೇಕು. ವಯಸ್ಸಾದ ಕೂಡಲೇ ಎಲ್ಲಿ ಹೋಗುದ್ ನಾವು? ಈಗ ಮಿಲಿಟ್ರಿಯಾಗ ವಯಸ್ಸಾದ ಕುದುರೆ ಗುಂಡು ಹಾಕಿ ಕೊಲ್ತಾರಲ್ಲ, ಯಾಕೆ ತುಡುಗರು ಅದು ಬೇರೆ ದೇಶದವ್ರು ಹಿಡ್ಕೊಡ್ದ ನಮ್ಮ ದೇಶದ ಮಂದಿ ಹಂಗ ವಯಸ್ಸಾದ ಗುಂಡು ಹಾಕೊಂಡ್ ಬಿಡ್ತಾರ ಅವನು. ಹಂಗ ನಾವು ಸನ್ಯಾಸಿಗಳು ವಯಸ್ಸಾದಿಂದ ಹೋಗೋದೇ ಇಲ್ಲೇ. ಈಗ ನಿಮ್ಮನ್ನ ನಂಬ್ಕೊಂಡ್ ಬಂದಿರ್ತೀವಿ, ನೀವು ನಮ್ಮನ್ನ ಜೋಪಾನ ಮಾಡ್ಬೇಕಲ್ಲ. ಉದಾಹರಣೆ ಹೇಳ್ತಾನ, ಅಲ್ಲಿ ಪರಿಸ್ಥಿತಿ ಹೇಳ್ತಾನ ಹುಂಚಿ ಕಟ್ಟಿದ. ಮುಂದೆ ಏನಾಯ್ತು, ಅವಾಗ ಭಯ ಸೇರಿತ್ತು. ಏನಪ್ಪಾ ನಮ್ದು ಪರಿಸ್ಥಿತಿ ನಾಳೆ ಹಿಂಗ ತಮ್ಮನ ಹೆಂಡತಿ ನಮ್ಮ ತಾಯಿ ತಿರ್ಕೊಂಡು ಹಿಂಗ ಆಯ್ತಲ್ಲ ಅಂತೇಳಿ ಭಯ ಸೇರಿ ನನಗ ಅವ ಒಪ್ಪಿಸ್ತ ಮಠ. ನನಗೆ ಒಪ್ಪಿಸ್ತಾ ನನ್ನ ದೇವ್ರ ಕೊಂಡು ಅಪ್ಪನ ಮಾಡ್ಕೊಂಡು ರಗಡದ. ಓ ಮಾರಾಯ, ಎಲ್ಲಾ ಅದ್ವೈತ ಸಂಪ್ರದಾಯನೇ ಇವ. ಕರೆ ಪರಂತು ಯಾರ್ಯಾರು ಅದನ್ನ ಅನುಕೂಲ ಮಾಡ್ರಪ್ಪ ಸಾಧುರು ಅಂತ ಒಂದು 3-4 ಮಂದಿ ಸಾಧುರು ಹಿಡ್ಕೊಂಡು ಹೋಯ್ತು. ನಾನು ಹಿಡ್ಕೊಂಡು ಹೋದ್ರ ಉಳಿಬೇಕಲ್ಲ ಇಲ್ಲಿ. ಅವ್ರ ಒಂದ್ ತಿಂಗಳ 2 ತಿಂಗಳು ಉಳ್ದಂಗ್ ಮಾಡವ್ರು ಏನಾರು ಒಂದ್ ತಗೊಂಡ್ ಹೋಗ್ಬಿಡವ್ರು. ಆಯ್ತು ಗಂಟೆಯಾರ ಅವ್ರು ಏನಾರು ಒಂದು ಕಿಮ್ಮತ್ತಿಂದ ಒಂದು 1000 ರೂಪಾಯಿ ಬಂದ್ರೆ ತಗೊಂಡ್ ಹೋಗ್ಬಿಡವ್ರು. ಇಂಥದ್ ಮಾಡಾಕತ್ರು. ಅದಕ್ಕೆ ಸನ್ಯಾಸಿಗಳು ಹೆಂಗಿರ್ತಾರ ನೋಡಿ ಮಾಡ್ಬೇಕು. ಅದಕ್ಕೆ ನಿಜಗೊಂಡು ಹೇಳಿರಲ್ಲ, 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರೋ ಗುರುಕುಲ ದಿರವನು ಪೇಳುವೆನೆಂತೊಲಿದು ಅಂತ ಹೇಳಿ. ನಮ್ಮನ್ನ ಈ ಭವಬಂಧನದಿಂದ ಯಾರು ಬಿಡುಗಡೆ ಮಾಡ್ತಾರೋ, ನಮ್ಮ ಸುಖದಕ್ಕಾದೇಳಿ ಯಾರು ಸ್ಪಂದನ ಮಾಡ್ತಾರೋ ಅಂತವ್ರಿಗೆ ಗೆಳೆತನ ಮಾಡಿ ಅಂತವ್ರ ಶಿಷ್ಯರಾಗಬೇಕು ನಾವು. ಎಲ್ಲಾರ ಎಂಥದವ್ರ ಶಿಷ್ಯರ ಹಾದಿಲಿ ಹೋಗು ಅಂಗಡಿಯಾನ ಸಾಧನ ಶಿಷ್ಯರ ಆದ್ರ ಓದ ನಮ್ಮನ್ನ ಹಾಳ ಕಾಣಿಸ್ತಾರ. ಅವ್ರು ಎದ್ದೆಲ್ಲ ಅಪಹರಣ ಮಾಡ್ತಾರ. ಅದಕ್ಕೆ ಪುಣ್ಯಾತ್ಮರೇ, ಆ ಸಿದ್ದಾವಡ ಮಠ ನಾ ಏನ್ ವಿಚಾರ ಮಾಡಿದಂಗಾರೆ, ಇಲ್ಲಿ ಹೊಳಿ ಹೊಸೂರು ಸಿದ್ದಾವಡ ಮಠದ ಒಂದು ಕಾರ್ಯಕ್ರಮ ಬರ್ತಿದ್ದೆ ನಾನು ದೇವಿ ಗುಡಿಗೆ. ಸಿದ್ದಾವಡ ಮಠದವ್ರು ಅವರೆಲ್ಲ ನಮ್ಮ ಹರಿಜನ್ ಭಕ್ತ ಬಳಗವರು. ಒಂದ್ ದಿವ್ಸ ಏನಾಯ್ತು, ಒಬ್ಬ ಫುಲ್ ಕುಡದ ಕಿಶನ್ ಬಂದವ್ ನಾನು ಬಿಡವಲ್ಲ. ಏ ಯಜ ಸಿದ್ದಾವಡ ಅಜ್ಜ ಜಾತ್ರೆ ಮಾಡೇ ಬಿಡುದು, ನೀ ಹಂಗ ಹೋದ್ರೆ ಬಿಡುದಿಲ್ಲ ನಮ್ದ. ಅಪ್ಪನ ಯಾಕೆ ಉಪ ಏನ್ ಅಂದನಿಂದ ಏನಾಗ ಹತ್ತದ ಕಾಲ್ ಹಿಡ್ಕೊಂಡ ರಾತ್ರಿ 12 ಆಗೈತಿ, ಅದ ಬಿಡವಲ್ಲ. ಮತ್ ಸಿದ್ದಾವಡ ಮಠದ ಅಧಿಕಾರಿ ಏನಾಯ್ತು, ಊರಾಗ ಎಲ್ಲಾರು ಹೋದಾರ ಅಂತ ಕೇಳಿದೆ ನಾವು. ಏ ಯಜ ನನಗ ಅದೇನೋ ಗೊತ್ತಿಲ್ಲ, ನಾಳೆ ಒಟ್ಟು ಸಿದ್ದಾವಡದ ಅಜ್ಜನ ಜಾತ್ರೆ ಹೆಂಡಿ ಬಿಲ್ಲಿ ಚಾಪಿಸರೇ ಬಿಡ್ತಾನೆ ನಿನ್ನ ಅಂದಪ್ಪ ಅಂದ. ಅವ್ ಗಂಗಾಪ್ಪ ನೋಡ್ರಿ, ಅವ ಗಂಗಾಪ್ಪ ಅವನ ಹೆಸರು. ಅಂದ ಕೂಡಲೇ ನಿಮ್ಗೆ ಹೇಳ್ತಾನು, ಏ ದೇವ್ರ ಸಿದ್ದಾವಡಪ್ಪ ನಿನ್ನ ತಲೆ ಹೋಗ್ಯಾನಪ್ಪ. ಮತ್ತ ಅದು ಹರ್ಜನ್ ಕೇರೈತಿ, ಹೆಂಗ್ ಕೇಳುದು ಉಪ ಅವ್ರನ್ನ ನಾನು. ಅವ್ರ 4-5 ಮಂದಿ ಕೂಡಿ ಕಿಶನ್ ಬಂದ್ರ ನಾ ಕಡೆ ಬೆಳಿಗ್ಗೆ ಯಪ್ಪ ಮಾಡುದ್ರಿ. ಅವ್ ಗಂಗಾಪ್ಪ ಹೇಳೇನಂದ್ರ ಮಾಡುವ ಅಂದ್ರ ಅವ್ರು. ಮುಂದ ವರ್ಷದಾಗ 2 ಕಾರ್ಯಕ್ರಮ ಮಾಡ್ತೀವಲ್ಲ, ದೇವಿದೊಂದು ಮಾಡ್ತೀವಿ ನಾವ, ಇವ್ರು ಬಂದಿರ್ತಾರ ನಿಮ್ಮೂರ ಅಜ್ಜಾರ. ಸಿದ್ದಾವಡಪ್ಪಂದು ಮಾಡಿರ್ತೀವಿ. ಅದು ಹೆಂಗೈತಿ ಅಂದ್ರ ಪರಮಾತ್ಮ ಯಾರ್ಯಾರ ಮನುಷ್ಯನೊಳಗೆ ಹೆಂಗ್ ಹೋಗಿ ಅದನ್ನ ಪಳಗಿಸ್ತಾನ ಹೇಳಾಕ್ ಬರೋದಿಲ್ಲ. ಅಲ್ಲಿ ಹುಂಚಿ ಕಟ್ಟಿದ ನಾವ್ ಇವ್ರು ಏನ್ ಹೇಳಿದ್ವಿ, ಹಂಗಾರ ಇದನ್ನ ನೀವು ಮಾಡ್ಕೊಂಡ್ಬಿಡಪ್ಪ, ನಿನ್ನ ಹೆಸರ್ಲ ಓದಿರ್ಲಿ ಯಪ್ಪ ಅಂತ ನಾ ಇವಾಗ ಹೇಳಿದಾನೆ ಅದ್ವೈತನ ಅಂದಾಗ. ಇವ ಹಂಗ ಹ್ಞೂ ಅನ್ಕೋತೀವ. ನನಗನ ಇವ ತಪ್ಸಾಕತ್ತ. ಮುಂದೆ ಇಲ್ಲೊಂದು ಇದಾರೆ ಇಲ್ಲಿ, ಅದು ಬುಡ್ರ ಕಟ್ಟಿ ಒಳಗ ಇನ್ನ ಅದು ಒಬ್ಬನ ಹೆಸರ್ಲೆ ಬ್ಯಾರೆದ ಒಂದ್ ಮಾಡೀನ್ರಿ. ನಾವು ಮನುಷ್ಯ ತೀರ್ಕೊಳಕ್ ಬಂದಾನ್ರಿ ಈಗ ಅವ್ ನಮ್ಮ ಕೆ ಕೊಪ್ಪ ಅಜ್ಜ. ಇವನ ಹೆಸರೇ ಮಾಡ್ಕೋರು ಯಪ್ಪ, ನಿನಗ ಒಂದು ಗುಡಿಸಲ ಹಾಕುವಲ್ಲಿ ಇರ್ಲಿ, ಇದು ಇರ್ಲಿ ಸಿದ್ದಾವಡ ಅಪ್ಪಂದ, ಅದು ಒಂದು ಸಾಣದಂತ ತಿಳ್ಕೊಪ್ಪ ಅಂತ ಹೇಳಿ ಇದು ಅದಕ್ಕೂ ಅಲ್ಲ ಅಂದ. ಮುಂದೀಗ ಹುಂಚಿ ಕಟ್ಟಿ ಒಂದು ಇವ್ ಕೊಳ ಗಂಟಿ ಕಟ್ಬೇಕಂತ ತಯಾರು ಮಾಡಿ ಇದನ್ನ ಕಟ್ಕೋತದ್ದು ಆಣಿ ಏನ್ ಇಲ್ಲೋ ನನಗ ತಿಳಿವತ್ತ.
ಕಟ್ಕೊಂಡು ಚಲೋ ಆಗದಂತ ನಮ್ಮ ವಿಚಾರ. ಯಾಕಂದ್ರೆ ಪರಮಾತ್ಮನ ಸಿದ್ದಾರೂಢಪ್ಪನಿಗೆ ಸೇವಕರಾಗ್ಯಾರ ಅಂದ್ರೆ ಸಿದ್ದಾರೂಢಪ್ಪನ ಅನ್ನ ಉಣ್ಣಾಕ ನಾವು ಅಧಿಕಾರಿಗಳಿದೀವಿ ಅಂದಾಗ ಅದನ್ನೊಂದು ನಿಮ್ಮ ಹೆಸರಲ್ಲಿ ಮಾಡ್ಕೊರಪ್ಪ ಅಂತೇಳಿ ಈಗ ಒಂದ್ ತಿಂಗಳು ಹಿಂದವ್ರು ಗಂಟು ಬಿದ್ದ ನಾನು. ಮತ್ತೆ ಇಲ್ಲಾದ್ರು ನೀವು 4 ಮಂದಿ ಹಿರಿಯರ ಅದಕ್ಕೆ ಬೆನ್ನ ಐತಿ ಬರ್ರಿ, ಅದನ್ನ ಸಿದ್ದಾರೂಢಪ್ಪನ ಮಠ ಇವಾಗ ಮಾಡೋಣ ಅಂತ ನಾನು ವಿಚಾರ ಅಭಿಪ್ರಾಯ ಇದೆ. ಯಾಕಂದ್ರೆ ಈಗ ನನಗ ಅದು ಭಾಳ ಆಗ್ಯಾವ್ರವು, ಭಾಳ ಆದ ಕೂಡಲೇ ಏನಾಕದ್ರಿ ಕಷ್ಟ ಆಕತಿ. ಅದಕ್ಕೆ ಪುಣ್ಯಾತ್ಮರಿ ನೀವೆಲ್ಲ ನೇಗನಾಳ ಭಕ್ತರ ಅಂದ್ರ ಎಲ್ಲಾ ಒಂದೇ ತಾಯಿ ಮಕ್ಳಿದ್ದಂಗದ್ರಿ. ಮತ್ತೆಲ್ಲಾರು ಅಧಿಕಾರಿಗಳದರಿ ನೀವು. ಮಧ್ಯಮ ಉತ್ತಮ ಕನಿಷ್ಠ ಅಂತ ಶಾಸ್ತ್ರಗಳು ಹೇಳ್ತಾರಲ್ಲ, ಹಂಗ ಉತ್ತಮ ಅಧಿಕಾರಿಗಳದಿರಿ ನೀವು. ಯಾಕಂದ್ರೆ ಇದನ್ನ ಕಟ್ಟಿದಂತ ಮುದುಕಿ ಆಕೆ ಅಜ್ಜಿ ಹೆಸರು ಕಿವಿ ಕೇಳಂಗಿಲ್ಲ. ಕಿವು ಪಾರ್ವತಮ್ಮ ನೀಲಮ್ಮ ತಾಯಿ ಆಕೆಯು ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಮನುಷ್ಯನಿಂದ ಸಿದ್ದಾರೂಢಪ್ಪನ ಮಠ ಕಟ್ಟಾಳ ಅಂದ್ರೆ ಆಕೆ ಬಳ್ಳಿ ಅಂದ್ರೆ ಆಕೆ ಕುಲಕೋಟಿ ಉದ್ಧಾರ ಆಗಲ್ಲ ಅನ್ನುವಂತ ಮಾತನ್ನ ಹೇಳುತ್ತಾ, ಯಾಕಂದ್ರೆ ಸಮಯನಿಷ್ಠೆ ಗಲಿವೇದ ವಿಧ ಭಕ್ತಿ ಸಮಯ ಹೋದ್ರೆ ಏನ್ ಮಾಡೋರ್ದೆಲ್ಲ ನೀವು ಹಸ್ಕೊಂಡ್ ಕೂತರಿ. ಈಗ ನಾವ್ ಹೇಳಿದ್ರೆ ತಲೆ ಇಡಂಗಿಲ್ಲ ಅಂದ. ಅದಕ್ಕೆ ಪುಣ್ಯಾತ್ಮರೇ ಒಂದೇ ತಾಯಿ ಮಕ್ಕಳನ್ನ ಇದ್ದುಕೊಂಡ ಪ್ರತಿ ವರ್ಷ ಇಂತ ಕಾರ್ಯಕ್ರಮ ಮಾಡ್ಕೋತ ಮಹಾತ್ಮರು ಕರೆಸ್ಕೋತ ಅವರ ದರ್ಶನ ಆಶೀರ್ವಾದ ಅವರ ನೋಟ್ ಮಾತ್ರದಿಂದ ಉದ್ಧಾರ ಆಗಲನ್ನುವಂತ ಮಾತನ್ನು ಹೇಳುತ್ತಾ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹದೇವ್.